ಕತೆ ಸಮಯದ ಮೌಲ್ಯ. ಒಂದಾನೊಂದು ಕಾಲದಲ್ಲಿ ವಿಜಯ್ ಎಂಬ ಚಿಕ್ಕ ಬಾಲಕನಿದ್ದ. ಅವನು ತುಂಬ ಬುದ್ಧಿವಂತನಾದರೂ ಕೆಲಸಗಳಲ್ಲಿ ತುಂಬ ಆಲಸ್ಯದಿಂದ ವರ್ತಿಸುತ್ತಿದ್ದ. ಶಾಲೆಗೆ ತಡವಾಗಿ ಹೋಗುವುದು, ಗೃಹಪಾಠವನ್ನು ಕೊನೆಯ ಕ್ಷಣದಲ್ಲಿ ಮಾಡುವುದು ಅವನ ಹವ್ಯಾಸವಾಗಿತ್ತು. ಅವನ ಅಮ್ಮ ಹೇಳುತ್ತಿದ್ದಳು, ಮಗ, ಸಮಯ ವ್ಯರ್ಥ ಮಾಡಬೇಡ. ಸಮಯ ಒಂದು ಬಾರಿ ಹೋದರೆ ಮರಳಿ ಬರುವುದಿಲ್ಲ. ಆದರೆ ವಿಜಯ್ ಅದನ್ನು ತೀವ್ರವಾಗಿ ಪರಿಗಣಿಸುತ್ತಿರಲಿಲ್ಲ. ಒಂದು ದಿನ ಶಾಲೆಯಲ್ಲಿ ಚಿತ್ರಕಲಾ ಸ್ಪರ್ಧೆ ನಡೆಯಿತು. ವಿಜಯ್ ತುಂಬ ಚೆನ್ನಾಗಿ ಚಿತ್ರ ಬಿಡಿಸುತ್ತಿದ್ದ. ಆದರೆ ಅವನು ನಂತರ ಬಿಡಿಸುತ್ತೇನೆ ಎಂದು ಸಮಯ ಹಾಳು ಮಾಡಿದ. ಕೊನೆಗೆ ಸ್ಪರ್ಧೆ ಮುಗಿಯುವ ಸಮಯ ಬಂತು. ಅವನು ಚಿತ್ರವನ್ನು ಅರ್ಧದಲ್ಲೇ ಬಿಡಬೇಕಾಯಿತು. ಅದರ ಪರಿಣಾಮವಾಗಿ ಬಹುಮಾನವು ಅವನಿಗೆ ಸಿಗಲಿಲ್ಲ. ಅವನ ಶಿಕ್ಷಕಿ ಹೇಳಿದರು, ವಿಜಯ್, ನಿನಗೆ ಪ್ರತಿಭೆ ಇದೆ, ಆದರೆ ಸಮಯವನ್ನು ಮೌಲ್ಯವನ್ನಾಗಿ ಕಂಡುಕೊಳ್ಳದಿದ್ದರೆ ನಿನ್ನ ಪ್ರತಿಭೆ ವ್ಯರ್ಥವಾಗುತ್ತದೆ. ಆ ಮಾತು ವಿಜಯ್ ಮನಸ್ಸಿಗೆ ತಟ್ಟಿತು. ಆ ದಿನದಿಂದ ಅವನು ತನ್ನ ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತಾ ಶ್ರಮದಿಂದ ಮುಂದುವರಿದ. ಮುಂದಿನ ವರ್ಷ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನು ಗೆದ್ದ. ಅವನು ಅರಿತುಕೊಂಡ, ಸಮಯವೇ ಯಶಸ್ಸಿನ ಕೀಲ್ಕೈ. ನೀತಿ: ಸಮಯವನ್ನು ಗೌರವಿಸಿದವನೇ ಜೀವನದಲ್ಲಿ ಮುನ್ನಡೆಯುತ್ತಾನೆ.